ಓಂ ಶಾಂತಿ. ಡೇಟ್ ಆಗಿದೆ 21/1/1971. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಇದು ಒಂದು ಸ್ಲೋಗನ್ನು ಇದೆ, ಮಹಾವಾಕ್ಯನೂ ಆಗಿದೆ, ನಮ್ಮದು ಸ್ಲೋಗನ್. ಏನು ಹೇಳ್ತಾರೆ ಬಾಬಾ? ಅಭಿ ನಹಿ ತೋ ಕಭಿ ನಹಿ, ಅಬ್ ನಹಿ ತೋ ಕಬ್ ನಹಿ. ಈಗ ನಾವು ಮಾಡಲಿಲ್ಲ ಅಂತಂದರೆ ಮುಂದೆಂದೋ ಮಾಡೋಕ್ಕಾಗೋದಿಲ್ಲ. ಆಜ್ ಬಾಪ್ ದಾದಾ ಹರ್ ಏಕ್ ಬಚ್ಚೆ ಕೆ ಮಸ್ತಕ್ ಮೇ ಕ್ಯಾ ದೇಖ್ತೆ ಹೇ. ಇಂದು ಬಾಪ್ ದಾದಾ ಪ್ರತಿಯೊಬ್ಬ ಮಗುವಿನ ಮಸ್ತಕದಲ್ಲಿ ಬಾಬಾ ಏನು ನೋಡ್ತಾರೆ? बाप जब बच्चों को देखते हैं तो यह शुभ भावना होती है कि हर एक बच्चा ऊंचते ऊंच ಭಾಗ್ಯ बनाए. ಬಾಬಾ ಪ್ರತಿಯೊಂದು ಮಗುವನ್ನು ನೋಡಿದಾಗ ಇದೇ ಶುಭ ಭಾವನೆಯನ್ನು ಇಡ್ತಾರೆ. ಪ್ರತಿಯೊಂದು ಮಗುನು ಶ್ರೇಷ್ಠಾತಿ ಶ್ರೇಷ್ಠ ಭಾಗ್ಯವನ್ನು ಮಾಡಿಕೊಳ್ಳಿ ಅಂತ ಬಾಬಂದು ಆಶಿದೆ. ಬಚ್ಚಾ ऊंचते ऊंच भाग्य बनाए. वर्तमान समय वरदाता के रूप में वरदान देने के लिए आए हुए होते भी हर एक आत्मा यथा योग यथाशक्ति वरदाता से वरदान प्राप्त करती रहती है. ವರ್ತಮಾನ ಸಮಯದಲ್ಲಿ ವರದಾತ ರೂಪದಲ್ಲಿ ಶಿವಬಾಬಾ ಬಂದಿದ್ದಾರೆ. ಆದಾಗ್ಯೂ ಕೂಡ ಪ್ರತಿಯೊಂದು ಆತ್ಮ ಏನು ಮಾಡ್ತದೆ? ಯಥಾಯೋಗ ಯಥಾಶಕ್ತಿ. ಬಾಬಾ ಎಲ್ಲರಿಗೂ ಸೇಮ್ ವರದಾನ ಕೊಡ್ತಾರೆ, ಹೆಚ್ಚು ಕಡಿಮೆ ಕೊಡೋದಿಲ್ಲ. ಆದರೆ ಮಕ್ಕಳು ಏನು ಮಾಡ್ತೀವಿ ನಾವು? ನಮ್ಮ ಕೆಪಾಸಿಟಿಗೆ ಅನುಸಾರವಾಗಿ ಬಾಬಾನ ವರದಾನವನ್ನು ಏನು ಮಾಡ್ತೀವಿ? ಪ್ರಾಪ್ತ ಮಾಡ್ಕೊಳ್ತಾ ಇರ್ತೀವಿ. ಈ ಸಮಯಕ್ಕೂ ವಿಶೇಷ ವರದಾನ ಹೇ. ಈ ಸಮಯ ಇದು ವಿಶೇಷ ವರದಾನ ಆಗಿದೆ. ಸರ್ವ ಆತ್ಮಾओं ವರದಾನ ಪ್ರಾಪ್ತ ಕರಾನೆ ಕಾ. ಎಂಥ ವಿಶೇಷ ಸಮಯ ಇದು! ಇಲ್ಲಿ ಬಂದು ಕೂತಿದ್ದೀವಲ್ಲ, ಇದು ಎಂಥ ಸಮಯ ಇದು! ಭಲೆ ಅವರು 1970 ಹೇಳಿರ್ಬೋದು, ಬಟ್ ಈಗ ನಾವಿಲ್ಲಿ ಕೂತಿರೋ ಸಮಯ ಎಂಥದ್ದಿದು? ವಿಶೇಷವಾದ ಸಮಯ. ಏನು? ವಿಶೇಷವಾದ ವರದಾನ ತಗೊಳ್ಳುವಂಥ ಸಮಯ ಅಮೃತ ವೇಳೆ. ಸರ್ವಾತ್ಮಾओं ವರದಾನ ಪ್ರಾಪ್ತ ಕರಾನೆ ಕಾ. ಅಬ್ ನಹಿ ತೋ ಕಬ್ ನಹಿ. ಇಲ್ಲಿ ಬಂದು ಕೂತ ಮೇಲೆ ಹೆಂಗೆ ಕೂಡಬೇಕು? ಎಚ್ಚರವಾಗಿ ಕೂಡಬೇಕು. ಬಾಬಾ ವರದಾನ ಕೊಡ್ತಿದ್ದಾರೆ. ಈ ಸಮಯ ಹೋಯ್ತು ಅಂತಂದರೆ ಮತ್ತು ಇಡೀ ದಿನ ಬಾಬಾ ವರದಾನ ಕೊಡೋದಿಲ್ಲ. ಬಾಬಾ ವರದಾನ ಯಾವಾಗ ಕೊಡ್ತಾರೆ? ಅಮೃತ ವೇಳೆನಲ್ಲಿ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಬಾಬಾ ವರದಾನ ತಗೊಳ್ಬೇಕು. ಅಬ್ ನಹಿ ತೋ ಕಬ್ ನಹಿ. ಇವತ್ತಿನ ಸ್ಲೋಗನ್ ಇದೆ ಇಡೀ ದಿನ, ಅಬ್ ನಹಿ ತೋ ಕಬ್ ನಹಿ. आज इन आत्माओं को भी वरदान प्राप्त करने का शुभ दिवस कहेंगे. ಇಂದು ಈ ಆತ್ಮಗಳು ಯಾರು ಅಂತಂದರೆ ಅಲ್ಲಿ ರಾಜ್ಯಪಾಲ ಮತ್ತು ಯುಗಲ್ ಬಂದಿದ್ದರು ಅನಿಸುತ್ತೆ. ಅವ್ರಿಗೂ ಕೂಡ ಬಾಬಾ ಏನು ಮಾಡ್ತಾರೆ? ವರದಾನ ಪ್ರಾಪ್ತ ಮಾಡ್ತಕ್ಕಂಥ ಶುಭ ದಿವಸ ಅಂತ ಹೇಳ್ತಾರೆ. ಸಾರೆ ಕಲ್ಪಕ್ಕೆ अंदर यह अलौकिक मिलन बहुत थोड़े से पदमापदम भाग्यशाली आत्माओं का ही होता है. ಇಡೀ ಕಲ್ಪದೊಳಗಡೆ ಈ ಅಲೌಕಿಕ ಮಿಲನ ಬಹಳ ಕಡಿಮೆ ಸಮಯದಲ್ಲಿ ಮತ್ತು ಪದಮಾಪದಂ ಭಾಗ್ಯಶಾಲಿ ಆತ್ಮಗಳಿಗೆ ಆಗ್ತದೆ. ಇಡೀ ಕಲ್ಪ ಎಷ್ಟಿದೆ? 5000 ವರ್ಷ. ನಮ್ಮ ಭಾಗ್ಯ ಎಷ್ಟು ದಿನ ಸಿಗ್ತದೆ? 100 ವರ್ಷ. ಆ 100 ವರ್ಷದೊಳಗೆ ನಾವಿಲ್ಲಿ ಎಷ್ಟು ಯಾವಾಗ ಬಂದೀವಿ? ಅದಕ್ಕೆ ಸ್ವಲ್ಪ ಸಮಯದಲ್ಲಿ ನಮ್ಗೆ ಭಾಗ್ಯ ಸಿಗ್ತದೆ. ಸ್ವಲ್ಪ ಸಮಯ ಇದ್ರೂ ಎಷ್ಟು ಭಾಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ? ಪದಮಾಪದಂ ಭಾಗ್ಯ ಸಿಗ್ತದೆ ಅಂತ ಹೇಳ್ತಾರೆ ಬಾಬಾ. ಸಂಪರ್ಕಕ್ಕೆ ಬಾದ್ ಸಂಬಂಧ ಮೇ ಆನಾ ಹೇ. ಸಂಪರ್ಕದಲ್ಲಿ ಬರ್ತೀವಿ, ಬಾಬಾನ ಸಂಪರ್ಕದಲ್ಲಿ ಬರ್ತೀವಿ. ಬಂದ ಮೇಲೆ ಏನು ಮಾಡಬೇಕು? ಸಂಬಂಧದಲ್ಲಿ ಬರಬೇಕು. ಕ್ಯೋಂಕಿ ಸಂಬಂಧ ಸೆ ಹಿ ಶ್ರೇಷ್ಠ ಪ್ರಾಪ್ತಿ ಹೋತಿ ಹೇ. ಬರೇ ಸಂಪರ್ಕ ಮಾಡಿದ್ರೆ ಆಗೋದಿಲ್ಲ, ಸಂಬಂಧ ಬೆಳೆಸ್ಬೇಕಲ್ಲ. ಏನು ಮಾಡ್ತೀವಿ ಹೊರಗಡೆ? ನಮ್ಮ ಸಂಪರ್ಕ ಗಟ್ಟಿಯಾಗಿರಬೇಕು ಅಂತಂದರೆ ಹೊರಗಡೆ ಏನು ಮಾಡ್ತಾರೆ? ಸಂಬಂಧ ಬೆಳೆಸ್ಕೊಳ್ತಾರಲ್ಲ, ಫ್ರೆಂಡ್ಶಿಪ್ ಇರ್ತದೆ. ಬರೀ ಫ್ರೆಂಡ್ಶಿಪ್ ಇದ್ರೆ ಅಷ್ಟಿದು ಇರೋದಿಲ್ಲ ಅಂತ ಏನು ಮಾಡ್ತಾರೆ? ಸಂಬಂಧ ಬೆಳೆಸ್ಕೊಂಡ್ಬಿಡ್ತಾರೆ.
ಅದಕ್ಕೆ ಇಲ್ಲಿ ಬಾಬಾ ಹೇಳ್ತಾರೆ ಸಂಪರ್ಕದ ನಂತರ ಸಂಬಂಧಮೇ ಬರಬೇಕು. ಕ್ಯೋಂಕಿ ಸಂಬಂಧ ಸೇ ಅದರಿಂದನೇ ಏನು ಸಾಗುತ್ತೆ, ಶ್ರೇಷ್ಠ ಪ್ರಾಪ್ತಿ ಆಗ್ತದೆ. ದೋ ಶಬ್ದ ಸದೈವ ಯಾದ್ ರಖನಾ, 2 ಶಬ್ದಗಳನ್ನು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಸ್ವಯಂ ಕೋ ದೂಸರಾ ಸಮಯ ಕೋ ಯಾದ್ ರಖನಾ. ಏನು ನೆನಪಿಟ್ಕೊಳ್ಬೇಕು? ಸ್ವಯಂ. ನನ್ನ ನೆನಪಂದ್ರೆ ಹೆಂಗೆ? ನನ್ನ ನೆನಪಂದ್ರೆ ಏನಿರ್ಬೇಕು ನನಗೆ? ನನ್ನ ಆತ್ಮ, ನನ್ನ ಶ್ರೇಷ್ಠಾತ್ಮ, ನನ್ನ ಶಾಂತ ಸ್ವರೂಪಾತ್ಮ, ನನ್ನ ಪ್ರೇಮ್ ಸ್ವರೂಪಾತ್ಮ, ನಾನು ಪರಮಾತ್ಮನ ಸಂತಾನ, ಇದೆಲ್ಲ ನೆನಪಿರಬೇಕು. ಮತ್ತು ಹೇಳ್ತಾರೆ ಬಾಬಾ ಇನ್ನೊಂದೇನು, ಸಮಯ. ಸಮಯ ಯಾಕೆ ನೆನಪಿರಬೇಕು? ಹೇಳಿದ್ರಲ್ಲ ಮೇಲೆ ಸ್ಲೋಗನ್, ಅಬ್ ನಹಿ ತೋ ಕಬ್ ನಹಿ. ಇದು ನೆನಪಿರಬೇಕು. ಹೀಗೆ ಮಾಡ್ಬೇಕು. ನಾನು ನಾಳೆಗೆ ಮಾಡ್ತೀನಿ, ನಾಳೆಗೆ ನಾ ಬದುಕ್ತೀನಿ ಅಂತ ಗ್ಯಾರಂಟಿ ಇದೆ? ಅದಕ್ಕೆ ಮಮ್ಮ ಏನು ಹೇಳ್ತಿದ್ರು, ಹರ್ ಘಡಿ ಅಂತಿಮ ಘಡಿ, ಪ್ರತಿ ಘಳಿಗೆನೂ ಕೊನೆಯ ಘಳಿಗೆ ಅಂತ ತಿಳ್ಕೊಂಡು ಏನು ಮಾಡಿದ್ರು, ಎಲ್ಲರಿಗಿಂತ ಫಾಸ್ಟ್ ಹೋಗ್ಬಿಟ್ರು. ಅದಕ್ಕೆ ಹೇಳ್ತಾರೆ ಬಾಬಾ ಸಮಯ ಕೋ ಸದೈವ್ याद रखते रहेंगे तो इस जीवन में अनेक जन्मों के लिए श्रेष्ठ प्रारब्ध पा सकते हो. ಸಮಯ ನೀವು ಯಾವಾಗಲೂ ನೆನಪಿಟ್ಕೊಂಡ್ರಿ ಅಂತಂದರೆ, ಸಮಯ ನೆನಪಿಟ್ಕೊಳ್ಳೋದಂತಂದ್ರೆ ಇದೇ ಜನ್ಮದಲ್ಲಿ ನಾನು ಏನು ಮಾಡಬೇಕಾಗಿದೆ, ಗಳಿಕೆ ಮಾಡ್ಕೋಬೇಕಾಗಿದೆ. ಗೊತ್ತಿಲ್ಲ ಮುಂದಿನ ಜನ್ಮದಲ್ಲಿ ಏನಿದೆ ಅಂತ. ಟೈಮ್ ಅದ ರೀ, ಎಷ್ಟದ ಟೈಮ್? ಸೃಷ್ಟಿ ಟೈಮ್ನೇ ಎಷ್ಟಿದೆ? 2 ವರ್ಷ ಅಂತ ಹೇಳ್ತಾರೆ ಬಾಬಾ. ಇನ್ನು ನನ್ನ ಟೈಮ್ ಎಷ್ಟದ ಗೊತ್ತದನ ನಮಗೆ? ಭಲೆ ಈ ಸದ್ಯ ಗಪ್ ಅಂತ ಆಗಿಬಿಟ್ರೆ ಹುಟ್ಟಬೇಕು, ಮತ್ತೊಂದು ಗರ್ಭ ಸೇರಬೇಕು, 9 ತಿಂಗಳು ಲೇಟಾಗಿ 9 ತಿಂಗಳಾದ್ಮೇಲೆ ಹೊರಗೆ ಬರಬೇಕು, ಆಮೇಲೆ ನಂಗೆ ಬುದ್ಧಿ ಬರಬೇಕು, ನನಗೆ ಯಾರಿದ್ರೆ ಸಂಪರ್ಕ ಮಾಡಿಸ್ಬೇಕು, ಆಮೇಲೆ ಮತ್ತು 7 ದಿವಸಕ್ಕೆ ಕೋರ್ಸ್ ತೊಗೋಬೇಕು. ಇಷ್ಟೆಲ್ಲ ಮಾಡೋಕ್ಕೆ ಎಷ್ಟು ದಿನ ಹೋಗುತ್ತೆ? ಮತ್ತು 10 ವರ್ಷನಾಗ ಇಲ್ಲಿ ಏನಾಗಿರ್ತದೆ? ಅದಕ್ಕೆ ಬಾಬಾ ಹೇಳ್ತಾರೆ ಸಮಯ ನೆನಪಿಟ್ಕೊಳ್ಳಿ, ಸಮಯ ಬಹಳಷ್ಟು ವ್ಯಾಲ್ಯೂಯೇಬಲ್ ಅದೇ ಅಂತಾರೆ ಬಾಬಾ. ಅದಕ್ಕೆ ಸಮಯ ನೆನಪಿಟ್ಕೊಂಡು ಇದೇ ಜೀವನದಲ್ಲಿ ಅನೇಕ ಜನ್ಮದ ಸಲುವಾಗಿ ಶ್ರೇಷ್ಠ ಪ್ರಾರಬ್ಧವನ್ನು ಮಾಡ್ಕೊಳ್ಬೇಕಾಗಿದೆ. 2 ಏನು ನೆನಪಿಟ್ಕೋಬೇಕಂತ ಹೇಳಿದ್ರು ಬಾಬಾ ಇವತ್ತು? ನನ್ನನ್ನು ನಾನು ನೆನಪಿಟ್ಕೋಬೇಕು, ಸಮಯವನ್ನು ನೆನಪಿಟ್ಕೋಬೇಕು. ಬಾಬಾ ಹೇಳ್ತಾರೆ ರಾಜ್ಯಪಾಲ್ ತಥಾ ಉನ್ಕಿ ಯುಗಲ್ ಸೆ ಮುಲಾಕಾತ್. ರಾಜ್ಯಪಾಲ ಮತ್ತು ಅವರು ಹೆಂಡತಿ ಮಿಲನಕ್ಕೆ ಬಂದಿದ್ರಂತೆ. ನೋಡ್ರಿ, ಬಾಬಾ ಸ್ಪೆಷಲ್ಲಾಗಿ ಅವ್ರಿಗೆ ಮಿಲನ್ ಮಾಡಿದ್ದಾರೆ. ಅವ್ರದ್ದೆಷ್ಟು ಭಾಗ್ಯ. ಅಪನೆ ಅಸಲಿ ಘರ್ ಮೇ ಆಯೇ ಹೋ. ಅವ್ರಿಗೆ ಹೇಳ್ತಿದ್ದಾರೆ ಬಾಬಾ, ನೀವೆಲ್ಲಿ ಬಂದಿದ್ದೀರಿ? ನಿಜವಾದ ಮನೆಗೆ ಬಂದಿದ್ದೀರಿ. ಐಸೆ ಮೆಹಸೂಸ್ ಕರ್ತೆ ಹೋ, ಈ ಥರ ಅನುಭವ ಮಾಡ್ತೀರಾ? ಇದು ಅವ್ರಿಗಷ್ಟೇ ಅಲ್ಲ, ನಮಗೂ ಅನ್ವಯ ಆಗ್ತದಲ್ಲ ಇದು. ಈಗ ಎಲ್ಲಿ ಬಂದು ಕೂತೀವಿ? ಯಾರ ಮನೆಗೆ ಬಂದು ಕೂತೀವಿ? ಇದೇನಂತ ಹೇಳ್ತಾರೆ ಬಾಬಾ? ನಿಜವಾದ ಮನೆ. ಅಪನೆ ಘರ್ ಮೇ ಕಿತನಾ ಜಲ್ದಿ ಆನಾ ಹೋತಾ ಹೇ ಮಾಲೂಮ್ ಹೇ? ನಿಮ್ಮ ಮನೆಗೆ ಬರಬೇಕಂದ್ರೆ ಎಷ್ಟು ಸಮಯ ತಗೊಳ್ತದೆ, ಎಷ್ಟು ಬೇಗ ಬರ್ತೀರಿ ಗೊತ್ತಿದೆಯಾ? ಜೈಸೆ ಡ್ಯೂಟಿ ಸೆ ಆಫ್ ಹೋನೆ ಕೆ ಬಾದ್ ಅಪನಾ ಘರ್ ಯಾದ್ ಆತಾ ಹೇ. ಬೆಳಗ್ಗೆ ಹೋಗಿರ್ತೀವಿ ಡ್ಯೂಟಿ ಮಾಡೋಕ್ಕೆ, ಅವರು ರಾಜ್ಯಪಾಲರು ಹೋಗಿರ್ತಾರೆ ಡ್ಯೂಟಿ ಮಾಡೋಕ್ಕೆ. ಡ್ಯೂಟಿ ಮುಗಿದ ತಕ್ಷಣ ಏನು ನೆನಪಾಗ್ತದೆ? ಮನೆ ನೆನಪಾಗ್ತದಲ್ಲ ಅಂತ ಕೇಳ್ತಾರೆ ಬಾಬಾ. ಲೇಟ್ ಆಗುತ್ತೇನೋ ಮನೆ ನೆನಪಾಗಕ್ಕೆ ಅಂತಾರೆ ಬಾಬಾ. ಡ್ಯೂಟಿ ಮುಗಿದ ತಕ್ಷಣ ನಿಮ್ಮ ಮನೆ ನೆನಪು ಮಾಡ್ಕೊಳ್ಳೋಕ್ಕೆ ನಿಮ್ಗೆ ಯಾರಾದ್ರೂ ಕಲಿಸಿದ್ರಾ? ಹಿಂಗೆ ಕೂಡ್ರಿ, ಕಣ್ಣು ಮುಚ್ಕೊಡ್ರಿ, ಗಟ್ಟಿಗೆ ನೆನಪು ಮಾಡ್ರಿ ಅಂತ ಏನಾರು ಹೇಳಿದ್ರ ಆಟೋಮೆಟಿಕ್ಕಾಗಿ ಏನಾಗ್ತದೆ? ಮನೆ ನೆನಪಾಗ್ತದಲ್ಲ. ಮತ್ತು ಹಿಂಗೆ ಇಲ್ಲಿ ಅಸಲಿ ನೆನಪು ಯಾಕೆ ನೆನಪಾಗೋದಿಲ್ಲ ಅಂತಾರೆ ಬಾಬಾ. ಅಸಲಿ ಮನೆ ಯಾವುದು? ಪರಮಧಾಮ. ಅದನ್ನು ಹೇಳ್ತಾರೆ ಬಾಬಾ. ಇಸಿ ರೀತಿ ಸೇ ಇದೇ ಥರ ಇಸ್ ಶರೀರ ನಿರ್ವಾಹ ಕಿ ಡ್ಯೂಟಿ ಸೇ ಆಫ್ ಹೋನೆ ಕೆ ಬಾದ್, ಹೆಂಗೆ ಡ್ಯೂಟಿಗೆ ಹೋಗಿ ಟೈಮ್ ಮುಗಿದ ತಕ್ಷಣ ನಿಮ್ಮ ಮನೆ ಈಸಿಯಾಗಿ ನೆನಪಾಗ್ತದೋ ಅದೇ ಥರ ಇಲ್ಲಿನೂ ಕೂಡ ಈ ದೇಹ ನಿರ್ವಹಣೆ ಮಾಡೋಕ್ಕೆ ಏನು ಡ್ಯೂಟಿ ಮಾಡ್ತಿರೋ ಅದು ಮುಗಿದ ತಕ್ಷಣ ಅಪನಾ ಘರ್ ಯಾದ್ ಆನಾ ಚಾಹಿಯೇ, ನಿಮ್ಮ ಮನೆ ಶಾಂತಿಧಾಮ ನೆನಪಾಗಬೇಕಿತ್ತಲ್ಲ ಅಂತ ಕೇಳ್ತಾರೆ ಬಾಬಾ. ಸಂಬಂಧಕ್ಕೋ ಬಢಾನಾ ಹೇ. ಯಾರ ಸಂಬಂಧ ಹೆಚ್ಚು ಮಾಡ್ಕೋಬೇಕಿಲ್ಲ? ಹೊರಗಿನ ಸಂಬಂಧಗಳನ್ನು ಹೆಚ್ಚು ಮಾಡ್ಕೊಳ್ಬೇಕು,
ಬಾಬನ ಜೊತೆ ಸಂಬಂಧ ಹೆಚ್ಚು ಮಾಡ್ಕೋಬೇಕು. ದಿನಕ್ಕೆ ಸಂಬಂಧ ಯಾರ ಜೊತೆ ಹೆಚ್ಚು ಮಾಡ್ಕೋಬೇಕು ನಾವು? ಬಾಬನ ಜೊತೆ ಸಂಬಂಧ ಹೆಚ್ಚು ಮಾಡಬೇಕು. एक संबंध को बढ़ाने से अर्थात इस संबंध की आवश्यकता समझने से अनेक प्रकार की आवश्यकताएं पूर्ण हो जाती है. ಬಾಬಾ ಹೇಳ್ತಾರೆ, ಒಂದು ಸಂಬಂಧವನ್ನು ಹೆಚ್ಚು ಮಾಡೋದ್ರಿಂದ ಈ ಸಂಬಂಧದ ಅವಶ್ಯಕತೆ ಹೆಚ್ಚಾಗ್ತದೆ, ಅನೇಕ ಪ್ರಕಾರದ ಅವಶ್ಯಕತೆಗಳು ಪೂರ್ಣ ಆಗ್ತವೆ. सभी आवश्यकताएं पूर्ण करने के लिए एक आवश्यकता समझने की है. ಎಲ್ಲ ಅವಶ್ಯಕತೆಗಳನ್ನು ಪೂರ್ಣ ಮಾಡುವುದರಲ್ಲಿ ಒಂದು ಅವಶ್ಯಕತೆಯನ್ನು ತಿಳ್ಕೋಬೇಕಾಗ್ತದೆ ಅಂತ ಹೇಳ್ತಾರೆ ಬಾಬಾ. जैसे शरीर निर्वाह के लिए अनेक साधन आवश्यक समझते हैं. ಈ ದೇಹ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಏನೇನೋ ಸಾಧನಗಳು ಬೇಕಾಗ್ತಾವಲ್ಲ. ಮುಂಜಾನೆಯಿಂದ ಎಷ್ಟು ಸಾಧನಗಳನ್ನು ಬಳಕೆ ಮಾಡ್ಕೊಳ್ತೀವಿ ಈ ದೇಹ ನಿರ್ವಹಣೆ ಮಾಡಲಿಕ್ಕೆ. ಎದ್ದ ತಕ್ಷಣ ಏನು ಮಾಡ್ತೀವಿ? ನೀರು ಬೇಕು, ಬ್ರಷ್ ಮಾಡಬೇಕು, ಆಮೇಲೆ ಚಹಾ ಬೇಕು, ಬಟ್ಟೆ ಹಾಕ್ಕೋಬೇಕು, ಮೊಬೈಲ್ ತೊಗೋಬೇಕು, ಮಾತಾಡ್ಲಿಕ್ಕೆ ಮೊಬೈಲ್ ಬೇಕು. ಇವೆಲ್ಲ ಏನು ಶರೀರವನ್ನು ನಿರ್ವಹಣೆ ಮಾಡೋಕ್ಕೆ ಬೇಕಾದಂಥ ಸಾಧನಗಳು. ಇವೆಲ್ಲ ಏನಾಗ್ಬಿಟ್ಟಿದ್ದಾವು? ಅವಶ್ಯಕ ಆಗಿಬಿಟ್ಟಾವು. ಇಲ್ಲ ಅಂದರೆ ನಡೆಯೋದಿಲ್ಲಲ್ಲ. ವೈಸೆ ಹಾಗೆಯೇ ಮತ್ತಲ್ಲಿಗೆ ಬರ್ತಾರೆ ಬಾಬಾ. ಆತ್ಮಿಕ ಉನ್ನತಿ ಕೇಳಿಯೇ ಆತ್ಮನ ಬೆಳವಣಿಗೆ ಮಾಡ್ಕೊಳ್ಳೋದಕ್ಕೋಸ್ಕರ ಏಕ್ ಸಾಧನ ಅವಶ್ಯಕ ಹೇ. ದೇಹ ನಿರ್ವಹಣೆ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಅವಶ್ಯಕತೆಗಳಿದ್ದಾವೆ. ಆದರೆ ನಿಜವಾಗ್ಲೂ ಬೇಕಾಗಿದ್ದ ಅವಶ್ಯಕತೆ ಏನು? ಆಹಾರ, ನೀರು, ವಸತಿ. ಇಷ್ಟು ಬೇಕಿತ್ತು ನಮಗೆ. ಅದನ್ನು ಬಿಟ್ಟು ಇವತ್ತೇನು ಮಾಡ್ಲಿಕ್ಕೆ? ಒಂದು ದೇಹ ನಿರ್ವಹಣೆ ಮಾಡಲಿಕ್ಕೆ ಆಹಾರ, ನೀರು, ವಸತಿ ಇಷ್ಟು ಸಾಕಾಗಿತ್ತಲ್ಲ ನಮಗೆ. ಆದರೆ ಬಾಬಾ ಹೇಳ್ತಾರೆ, ಆತ್ಮನ ಉನ್ನತಿಗಾಗಿ ಒಂದೇ ಒಂದು ಸಾಧನದ ಅವಶ್ಯಕತೆ. इसलिए सदैव अपने को अकाल मूर्त समझते चलेंगे तो अकाले मृत्यु से भी अकाल से सर्व समस्याओं से बच जाएंगे. ಬಾಬಾ ಹೇಳ್ತಾರೆ, ಒಂದೇ ಒಂದು ಅವಶ್ಯಕತೆ ಏನು ಅಂತಂದರೆ, ಯಾವಾಗಲೂ ನಾನಾತ್ಮ ಅಕಾಲ ಮೂರ್ತ ಆಗಿದ್ದೀನಿ. ಈ ಅಕಾಲ ಮೂರ್ತ ಅಂತ ತಿಳ್ಕೊಂಡ್ರೆ ಏನೇನಾಗ್ತದೆ? ಅಕಾಲ ಮೃತ್ಯು ಸೇ ಭಿ ಬಚ್ ಜಾಯಂಗೆ ಅಂತಾರೆ ಬಾಬಾ. ನಾನಾತ್ಮ ಅಕಾಲ ಮೂರ್ತ. ಅಕಾಲ ಮೂರ್ತ ಅಂತಂದ್ರೇನು? ನಾನು ಸಾಯುವುದಿಲ್ಲ, ಹುಟ್ಟುವುದಿಲ್ಲ, ನೀರಲ್ಲಿ ಮುಳುಗೋದಿಲ್ಲ, ನನ್ನನ್ನು ಸುಡಂಗಿಲ್ಲ, ನಾನು ಯಾವಾಗಲೂ ಅವಿನಾಶಿ ಆತ್ಮ ಅಲ್ಲ ನಾನು. ಅದಕ್ಕೆ ಬಾಬಾ ಹೇಳ್ತಾರೆ, ಅದರಿಂದ ಅಕಾಲ ಮೃತ್ಯು ಸೇ ಭಿ ಅಕಾಲ ಸೇ ಅಕಾಲ ಸೇ ಸರ್ವ ಸಮಸ್ಯೆಗಳಿಂದ ನೀವೇನಾಗ್ತೀರಾ? ಬಚಾವಾಗ್ತೀರಾ ಅಂತಾರೆ ಬಾಬಾ. ಇದು ಒಂದು ಅವಶ್ಯಕತೆ. ಆತ್ಮನ ಉನ್ನತಿಗೆ ಏನು ಅವಶ್ಯಕತೆ ಇದೆ? ಅಕಾಲ ಮೂರ್ತ ಹೂँ. मानसिक चिंताएं, मानसिक परिस्थितियों को हटाने का एक ही साधन याद रखना. ಅನೇಕ ಮಾನಸಿಕ ಚಿಂತೆಗಳು ಸಹಿತ ಹೋಗ್ತವೆ. ಯಾವಾಗ? ನಾನಾತ್ಮ ಪ್ರಕೃತಿಯ ಮಧ್ಯದಲ್ಲಿ ಕೂತಿದ್ದೀನಿ, ನಾನು ಹೋಗ್ತೀನಿ ಬರ್ತೀನಿ, ಹೋಗ್ತೀನಿ ಬರ್ತೀನಿ. ಇದು ಪರ್ಮನೆಂಟಾ? ಇದು ಪರ್ಮನೆಂಟ್ ಅಲ್ಲ. ನಾನೇನು ಮಾಡ್ತಾ ಇದ್ದೀನಿ? ಪಾತ್ರ ಮಾಡ್ತಿದ್ದೀನಿ. ಇದೆಲ್ಲ ಏನಿರ್ಬೇಕು ನಮಗೆ ನೆನಪಿದ್ರೆ ಏನಾಗತ್ತಂತಾರೆ ಬಾಬಾ, ಅನೇಕ ಸಮಸ್ಯೆಗಳಿಂದ, ಅನೇಕ ಚಿಂತೆಗಳಿಂದ ಏನಾಗ್ತೀವಿ? ಮುಕ್ತ ಆಗ್ತೀವಿ. सिर्फ अपने इस पुराने शरीर के भान को मिटाना है. ಹಳೆಯ ಶರೀರದ ಭಾನವನ್ನು ತೆಗೆದುಬಿಡಬೇಕು ಅಷ್ಟೇ, ಮತ್ತಿನ್ನೇನಿಲ್ಲ. ನಾನು ಆತ್ಮ, ಈ ದೇಹ ನಾನು ಅಲ್ಲ. ಬಾಬಾ ಹೇಳ್ತಾರೆ, ಸಿರ್ಫ್ ಅಪನೆ ಇಸ್ ಪುರಾನೆ ಶರೀರ್ ಕೆ ಭಾನ್ ಕೋ ಮಿಟಾನಾ. ಇಸ್ ದೇಹ ಅಭಿಮಾನ ಕೋ ಮಿಟಾನೆ ಸೇ, ಈ ದೇಹ ಅಭಿಮಾನದಿಂದ ಮುಕ್ತ ಆಗುವುದರಿಂದ ಸರ್ವ ಪರಿಸ್ಥಿತಿಯ ಮಿಟ್ ಜಾಯಂಗಿ. ಇದು ಒಂದೇ ಸಾಕು. ನಾನು ದೇಹ ಅಲ್ಲ, ನಾನು ಆತ್ಮ ಅಂದರೆ ಸಾಕು. ಎಲ್ಲ ಪರಿಸ್ಥಿತಿಗಳಿಂದ ನಾವೇನಾಗ್ತೀವಿ? ಮುಕ್ತ ಆಗ್ತೀವಿ. अब कुछ पूछने का रहा ही नहीं. ಇನ್ನೇನು ಕೇಳಬೇಕೇ ಆಗಿಲ್ಲ ಅಂತಾರೆ ಬಾಬಾ. ಬಾಬಾ ಹಂಗಾಯಿತು ಹ್ಯಾಂಗೆ ಮಾಡಲಿ, ಹಿಂಗಾಯಿತು ಹೆಂಗೆ ಮಾಡಲಿ ಅನ್ನೋ ಬಾಬಾ ಪ್ರಶ್ನೆಗೆ ಅವಕಾಶ ಕೊಡಲಿಲ್ಲ ಇಲ್ಲೇ. ಇದು ಎಲ್ಲದಕ್ಕೂ ಉತ್ತರ ಯಾವುದು? ಇದೆ. ಏನು?
ನಾನು ಅಕಾಲಮೂರ್ತಾತ್ಮ, ನಾನು ಆತ್ಮ, ನಾನು ಈ ದೇಹ ಅಲ್ಲ. ಸಿರ್ಫ್ ಸಂಬಂಧ ಮೇ ಆತೆ ರಹನಾ, ಕೇವಲ ಸಂಬಂಧದಲ್ಲಿ ಬರಬೇಕು. ಯಾರ ಸಂಬಂಧದಲ್ಲಿ? ಪರಮಾತ್ಮನ ಸಂಬಂಧದಲ್ಲಿ ಬರೋದು ಒಂದೇ ಕೆಲಸ ಈಗ ನನಗೆ. ಸಭಿ ಸೆ ಮಿಲ್ನೆ ಕೆ ಲಿಯೆ ಫಿರ್ ಆಯೆಂಗೆ, ಅಬ್ ಸಭಿ ಸೆ छुट्टी. ಆಮೇಲೆ ಎಲ್ಲರಿಗೂ ಭೇಟಾಗಕ್ಕೆ ಬರ್ತೀನಿ, ಈಗ ಮುಗೀತು, ಇದು ಇಷ್ಟೇ ಅಂತ ಹೇಳ್ತಾರೆ ಬಾಬಾ. ಅಚ್ಛಾ, ಓಂ ಶಾಂತಿ.